ಹಾಯ್ ವೀಕ್ಷಕರೇ, ನಾನು ಇವತ್ತು ಬೆಂಗಳೂರಿನಿಂದ ಕೊಯಂಬತ್ತೂರಿಗೆ ಹೋಗ್ತಾ ಇದ್ದೀನಿ. ಥ್ರೂ ಸತ್ಯಮಂಗಳಂ ರೂಟ್ ತಗೊಂಡಿದ್ದೀನಿ ನಾನು. ಈ ರೂಟು ತುಂಬ ಸೀನಿಕ್ ಆಗಿದೆ ಮತ್ತು ನಮಗೆ ಹೋಗೋ ದಾರಿಲಿ ತಿಂಬಂ ಘಾಟಲ್ಲಿ 27 ಹೇರ್ಪಿನ್ ಬೆಂಡ್ಸ್ ಬರುತ್ತೆ. ನಾನು ಈಗ ವೆಳಿಯಂಗಿರಿ ಬೆಟ್ಟ ತಲುಪಿದ್ದೀನಿ. ಸಮಯ ಈಗ ಬೆಳಿಗ್ಗೆ 5:45. ಇದು ಕೊಯಂಬತ್ತೂರಲ್ಲಿರುವ ಇಶಾ ಫೌಂಡೇಶನ್ ಹತ್ರ ಬರುತ್ತೆ. ಅಲ್ಲಿಂದ ಬರೀ 2.5 ಕಿಲೋಮೀಟರ್ ದೂರದಲ್ಲೇ ಇದೆ. ನಾನು ನಿನ್ನೆ ಸಂಜೆನೇ ಇಶಾ ಫೌಂಡೇಶನ್ ಎಲ್ಲ ನೋಡ್ಕೊಂಡು ಬಂದೆ. ಈಗ ನಾನು ಟ್ರೆಕ್ನ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದ್ದೀನಿ. ಇಲ್ಲಿ ಪ್ಲ್ಯಾಸ್ಟಿಕ್ಕನ್ನು ಸ್ಟ್ರಿಕ್ಟಾಗಿ ಬ್ಯಾನ್ ಮಾಡಿದ್ದಾರೆ. ಸೊ ನಾವು ನೀರು ಮತ್ತು ತಿಂಡಿ ತಿನಿಸುಗಳನ್ನ ನಾವು ಸ್ಟೀಲ್ ಕಂಟೈನರ್ನಲ್ಲೇ ತೊಗೊಂಬರಬೇಕು. ವೆಳಿಯಂಗಿರಿ ಬೆಟ್ಟನ ದಕ್ಷಿಣದ ಕೈಲಾಸ ಎಂದು ಕರೆಯುತ್ತಾರೆ. ಇದು 7 ಬೆಟ್ಟಗಳ ಸರಣಿ ಇನ್ ವೆಸ್ಟರ್ನ್ ಘಾಟ್ಸ್. ಇದರ ಹೈಟು 1840 ಮೀಟ್ರು. ಇದರ 6 ಕಿಲೋಮೀಟರ್ ಟ್ರೆಕ್ ಮಾಡಲು ನಮಗೆ 6 ಗಂಟೆ ಹಿಡಿಯುತ್ತೆ. ಅದಕ್ಕೆ ಇದು ಹೆಸರುವಾಸಿ. ಇದು ತುಂಬ ಕಠಿಣವಾದ ಟ್ರೆಕ್ಕು. ಮತ್ತು ನಮಗೆ ಸ್ಟಾರ್ಟಿಂಗಲ್ಲಿ ಅನೌನ್ಸ್ ಮಾಡ್ತಾನೆ ಇರ್ತಾರೆ, ಯಾರಾದರೂ BP, ಶುಗರು ಮತ್ತು ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇರೋರಿಗೆ ಟ್ರೆಕ್ ಮಾಡಬೇಡಿ ಅಂತಲೇ ಹೇಳ್ತಾ ಇರ್ತಾರೆ. ಈ ಟ್ರೆಕ್ ಮಾಡಲು ಖಂಡಿತವಾಗಲೂ ಫಿಟ್ಟಾಗಿರಲೇಬೇಕು. ಇಲ್ಲಿನ ಶಿವನ ದರ್ಶನ ಮಾಡಲು ನಾವು 7 ಬೆಟ್ಟಗಳನ್ನು ಹತ್ಕೊಂಡು ಹೋಗಬೇಕಾಗುತ್ತೆ. ಮೊದಲನೇ ಬೆಟ್ಟದಲ್ಲಿ ಸುಮಾರು 1300 ಅಷ್ಟು ಮೆಟ್ಟಿಲುಗಳನ್ನು ಹತ್ತಬೇಕು. ಮೊದಲನೇ ಬೆಟ್ಟ ಹಾಗೂ 7ನೇ ಬೆಟ್ಟ ತುಂಬ ಕಠಿಣವಾದದ್ದು, ತುಂಬ ಹೈಟಾಗಿದೆ. ಇಲ್ಲಿಗೆ ಬರುವವರು ಸುಮಾರು ಜನ ರಾತ್ರಿ ಹೊತ್ತೇ ಟ್ರೆಕ್ ಮಾಡ್ತಾರೆ. ಯಾಕಂದರೆ ಹಗಲೊತ್ತಲ್ಲಿ ಬಿಸಿಲು ತುಂಬ ಜಾಸ್ತಿ ಇರುತ್ತೆ. ಮತ್ತು ನಮಗೆ ದಾರಿಲಿ ಅಲ್ಲಲ್ಲಿ ಕೆಲವು ಅಂಗಡಿಗಳಿದೆ. ಅಲ್ಲಿ ನಮಗೆ ಕುಡಿಯಲು ಮಜ್ಜಿಗೆ ಮತ್ತು ಕೆಲವು ಸ್ನ್ಯಾಕ್ಸ್ ಸಿಗುತ್ತೆ. ಈ ಟ್ರೆಕ್ ಪ್ರತಿ ವರ್ಷ ಫೆಬ್ರವರಿ 1ನೇ ತಾರೀಕಿನಿಂದ ಮೇ 31ನೇ ತಾರೀಕುವರೆಗೂ ತೆರೆದಿರುತ್ತೆ. ಸೊ ಪ್ಲ್ಯಾನ್ ಮಾಡ್ಕೊಂಡು ಬೇಗ ಬನ್ನಿ. ಹಾಗೆ ನಿಮಗೆ ನನ್ನ ಎಂಟೈರ್ ಜರ್ನಿ ತೋರಿಸ್ತಾ ಹೋಗ್ತೀನಿ. ಬೆಟ್ಟ ಹತ್ತುವಾಗ ನಮಗೆ ಸಪೋರ್ಟ್ಗೆ ಕೋಲ್ ಖಂಡಿತವಾಗಲೂ ಬೇಕೇ ಬೇಕು. ಇದು ಎಂಟ್ರೆನ್ಸ್ ಬಳಿ ಉಚಿತವಾಗಿ ಸಿಗುತ್ತೆ.
சைடுல அந்த வாட்டர் கேன் வைக்கிறதுல சட்டி வச்சுட்டேன். Yeah. ದಾರಿ ಉದ್ದಕ್ಕೂ ನಮಗೆ ಪಶ್ಚಿಮ ಘಟ್ಟದ ನೀಲಗಿರಿ ಬೆಟ್ಟಗಳನ್ನು ನಾವು ನೋಡಬಹುದು. ಹಾಗೆ ನಾನು ಇವಾಗ 7ನೇ ಬೆಟ್ಟ ಹತ್ತಿದ್ದಾಯಿತು. ಬನ್ನಿ ಶಿವನ ದರ್ಶನ ಪಡೆಯೋಣ. ಶಿವನ ದರ್ಶನ ಮಾಡಿದ್ದಾಯಿತು. ನನಗೆ ಈ ಬೆಟ್ಟ ಹತ್ತಲು ಸರಿಯಾಗಿ 3 ಗಂಟೆಗಳ ಕಾಲ ಹಿಡಿಯಿತು. ಹಾಗೆ ಇಲ್ಲಿ ಬರೋವರಲ್ಲಿ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಕಸ ಹಾಗೂ ಪ್ಲಾಸ್ಟಿಕ್ಕನ್ನು ವಾಪಸ್ ತೆಗೆದುಕೊಂಡು ಹೋಗಿ. ಈ ಬೆಟ್ಟವನ್ನು ಆದಷ್ಟು ಶುದ್ಧವಾಗಿಡಲು ಎಲ್ಲರೂ ಪ್ರಯತ್ನ ಮಾಡೋಣ. ಈ ವೆಲಿಯಾಂಗಿರಿ ಟ್ರೆಕ್ಕು ನಿಮ್ಮ ಶಕ್ತಿಗೆ ಹಾಗೂ ಭಕ್ತಿಗೆ ಒಂದು ಸವಾಲು. ಸೊ ಯಾರ್ಯಾರು ಈ ಟ್ರೆಕ್ ಮಾಡಲು ಇಚ್ಛಿಸುವರೋ ಮೇ 31ವರೆಗೂ ಮಾತ್ರ ನಿಮಗೆ ಟೈಮ್ ಇರೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.